ಒಂದು ಸಲ ಮಳೆಯ ಕಾಲ. ಒಂದಿನ ಆಕಾಶದಲ್ಲಿ ಕತ್ತಲೆ ಮೋಡಗಳು ಕವಿತಾವೆ. ಮಿಂಚು ಮಿನುತ್ತಾ ದೊಡ್ಡ ಮಳೆ ಸುರಿಯಲು ಆರಂಭ ಆಯಿತು. ಈ ಮಳೆಯಲ್ಲಿ ಮೈನಾ ಹಕ್ಕಿ ತನ್ನ ಗೂಡಿನ ಜೊತೆಗೆ ತನ್ನ 2 ಮರಿಗಳನ್ನು ರಕ್ಷಿಸಲು ಹೋರಾಡ್ತಾ ಇತ್ತು. ಅವಳು ಮಾಡಿದ ಗೂಡು ಒಂದು ಬದಿಯಲ್ಲಿ ಎತ್ತರದ ಮರದ ಮೇಲಿತ್ತು. ಆದರೆ ಗಾಳಿಯ ತೀವ್ರತೆಗೆ ಗೂಡು ಹಾಳಾಗಿತ್ತು. ಮೈನಾ ಹಕ್ಕಿ ತನ್ನ ಮರಿಗಳನ್ನು ಮಳೆಯಿಂದ ಕಾಪಾಡಲು ಯತ್ನಿಸ್ತಾಲೇ ಇದ್ಲು. ಅಷ್ಟೊತ್ತಲ್ಲಿ ಅಲ್ಲೇ ಪಕ್ಕದಲ್ಲಿ ಬೆಳೆದಿದ್ದ ಒಂದು ಸಣ್ಣ ಗಿಡ, ಅದೊಂದು ಸಾಮಾನ್ಯವಾದ ಗಿಡ, ಆದರೆ ಅದು ಮೈನಾ ಹಕ್ಕಿಯ ಸಂಕಷ್ಟವನ್ನು ಗಮನಿಸಿರ್ತದೆ. ತನ್ನ ಎಲೆಗಳನ್ನು ಮೈನಾ ಹಕ್ಕಿಯ ಕಡೆ ನುಸುಳಿಸಿ ಎಳೆಯ ಮೈನಾ ಹಕ್ಕಿಗಳಿಗೆ ಅದರಿಂದ ರಕ್ಷಣೆಯನ್ನು ಕೊಡಲು ಯತ್ನಿಸ್ತದೆ. ಮೈನಾ ಹಕ್ಕಿ ತಕ್ಷಣ ಅದನ್ನು ಗಮನಿಸಿ ಗಿಡದ ಕೆಳಗೆ ತನ್ನ ಮರಿಗಳನ್ನು ತಂದಿಟ್ಟು ಅವರಿಗೆ ಭದ್ರತೆಯನ್ನು ನೀಡುತ್ತಾಳೆ. ಮಳೆ ಕೆಲ ಗಂಟೆಗಳ ನಂತರ ನಿಂತಿತು. ಮೈನಾ ಹಕ್ಕಿ ತನ್ನ ಮರಿಗಳು ಸುರಕ್ಷಿತವಾಗಿರುವುದನ್ನು ನೋಡಿ ಸಂತೋಷ ಪಡ್ತಾಳೆ. ಅಷ್ಟೇ ಅಲ್ಲ, ಆ ಮಣ್ಣ ಗಿಡವನ್ನು ತಾನು ಮರೆತಿರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಮೈನಾ ಹಕ್ಕಿ ಅದರ ಎಲೆಗಳ ಮಧ್ಯೆ ನೀರು ಸುರಿದು ಗಿಡಕ್ಕೆ ಧನ್ಯವಾದವನ್ನು ಹೇಳ್ತಾ ಇರ್ತಾಳೆ. ಈ ಕಥೆಯ ನೀತಿ: ಸಹಾಯ ಮಾಡಲು ಒಳ್ಳೆಯ ಮನಸ್ಸಿದ್ರೆ ಸಾಕು. ಮೈನಾ ಹಕ್ಕಿಗೂ ಗಿಡಕ್ಕೂ ಹೋಲಿಸಿದ್ರೆ ಸಹಾಯ ಮಾಡುವುದು ಎಷ್ಟು ಸುಲಭವೂ ಮಹತ್ವಪೂರ್ಣವೂ ಅನ್ನುವುದು ತಿಳಿದು ಬರ್ತದೆ.